ಐಪಿಎಲ್ನಲ್ಲಿ ಮಿಂಚಿ ಭಾರತ ತಂಡಕ್ಕೆ ಆಯ್ಕೆಯಾಗಿರುವ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಬಗ್ಗೆ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಭೇಷ್ ಹೇಳಿದ್ದಾರೆ. 15 ವರ್ಷದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಇಂತಹ ಕ್ರಿಕೆಟಿಗ ಜನರೇಷನಲ್ ಟ್ಯಾಲೆಂಟ್. ಅಂತಹ ಕ್ರಿಕೆಟಿಗರು ಹುಟ್ಟಿ ಬರೋದು ಅಪರೂಪಕ್ಕೆ ಅಪರೂಪ ಅಂತ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಅಭಿಪ್ರಾಯಪಟ್ಟಿದ್ದಾರೆ. ಸೂರ್ಯವಂಶಿಯ ವಿಶೇಷ ಮತ್ತು ಅದ್ಭುತ ಆಟಗಾರ ಆತ. ಸಚಿನ್ ತೆಂಡೂಲ್ಕರ್ ನಂತರ 15ನೇ ವರ್ಷಕ್ಕೆ ಭಾರತ ತಂಡಕ್ಕೆ ಆಯ್ಕೆಯಾದ ಅಪರೂಪದ ಪ್ರತಿಭೆ ಅಂತ ಹೊಗಳಿದ್ದಾರೆ. ಸರ್ ಚೆನ್ನಾಗಿ ಪ್ಲೇಯರ್ ಹುಡ್ಕೋಬೇಕು. ಎಲ್ಲರಿಗೂ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡಿ ಅದು ಚೆನ್ನಾಗಿರಲ್ಲ. ವೈಭವ್ ಸೂರ್ಯವಂಶಿ ಒಂದು ಯುನೀಕ್ ಪ್ಲೇಯರ್ ಸರ್. ಸಚಿನ್ ತೆಂಡೂಲ್ಕರ್ ಆದಮೇಲೆ 15 ಇಯರ್ಸ್ ಆಡಿ ಒಂದು ಪ್ಲೇಯರ್ ಇದ್ದಾರೆ. ಎಷ್ಟು ವರ್ಷ ಆಗೋಯ್ತು? ಅದಕ್ಕೆ ಒಂದು 40 ವರ್ಷ ಆಗೋಯ್ತು. 40 ವರ್ಷ ಆದಮೇಲೆ ಇನ್ನೊಂದು ವೈಭವ್ ಸೂರ್ಯವಂಶಿ ಬರ್ತಾರೆ. ಸುಮ್ಮನೆ ಅದು ಕಂಪೇರಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಆಡಬೇಕು. ಬಟ್ ಅವ್ರು ಒಂಥರ ಯುನೀಕ್ ಪ್ಲೇಯರ್. ಅವ್ರಿಗೆ ಎಕ್ಸೆಪ್ಟ್ ಮಾಡಬೇಕು. ಒಂದು ಸಖತ್ತಾಗಿ ಆಡ್ತಾ ಇದ್ದಾನೆ. ಒಂದು ಆ ಥರ ಟ್ಯಾಲೆಂಟು ಅಂದರೆ ಏನೋ ಒಂಥರ ಸ್ಪೆಷಲ್ ಟ್ಯಾಲೆಂಟ್ ನಾವು ಕೇಳ್ತೀವಿ. ಹೋಪ್ಫುಲಿ ಅವನು ಮುಂಚೆ ಹೋಗಿನೂ ಅದೇ ಪರ್ಫಾರ್ಮೆನ್ಸ್ ತೋರಿಸ್ತಾನೆ, ಅದೇ ಚೆನ್ನಾಗಿ ಇಂಡಿಯಾಗೆ ಆಡ್ತಾನೆ, ಇಂಡಿಯಾಗೆ ಮ್ಯಾಚಸ್ ಗೆಲ್ತಾನೆ. ಅದು ಒಂಥರ ನಮಗೆ ಇಷ್ಟ. ವೈಭವ್ ಸೂರ್ಯವಂಶಿ ಥರ ಐಪಿಎಲ್ನಲ್ಲಿ ಮಿಂಚಿ ಭಾರತ ತಂಡಕ್ಕೆ ಆಯ್ಕೆಯಾಗಿರುವ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಬಗ್ಗೆ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಭೇಷ್ ಹೇಳಿದ್ದಾರೆ. 15 ವರ್ಷದ ವಂಡರ್ ಕಿಡ್ ವೈಭವ್ ಸೂರ್ಯವಂಶಿ ಇಂತಹ ಕ್ರಿಕೆಟಿಗ ಜನರೇಷನಲ್ ಟ್ಯಾಲೆಂಟ್. ಅಂತಹ ಕ್ರಿಕೆಟಿಗರು ಹುಟ್ಟಿ ಬರೋದು ಅಪರೂಪಕ್ಕೆ ಅಪರೂಪ ಅಂತ ಕ್ರಿಕೆಟ್ ದಿಗ್ಗಜ ರಾಹುಲ್ ದ್ರಾವಿಡ್ ಅಭಿಪ್ರಾಯಪಟ್ಟಿದ್ದಾರೆ. ಸೂರ್ಯವಂಶಿಯ ವಿಶೇಷ ಮತ್ತು ಅದ್ಭುತ ಆಟಗಾರ ಆತ. ಸಚಿನ್ ತೆಂಡೂಲ್ಕರ್ ನಂತರ 15ನೇ ವರ್ಷಕ್ಕೆ ಭಾರತ ತಂಡಕ್ಕೆ ಆಯ್ಕೆಯಾದ ಅಪರೂಪದ ಪ್ರತಿಭೆ ಅಂತ ಹೊಗಳಿದ್ದಾರೆ. ಸರ್ ಚೆನ್ನಾಗಿ ಪ್ಲೇಯರ್ ಹುಡ್ಕೋಬೇಕು. ಎಲ್ಲರಿಗೂ ವೈಭವ್ ಸೂರ್ಯವಂಶಿ ಕಂಪೇರ್ ಮಾಡಿ ಅದು ಚೆನ್ನಾಗಿರಲ್ಲ. ವೈಭವ್ ಸೂರ್ಯವಂಶಿ ಒಂದು ಯುನೀಕ್ ಪ್ಲೇಯರ್ ಸರ್. ಸಚಿನ್ ತೆಂಡೂಲ್ಕರ್ ಆದಮೇಲೆ 15 ಇಯರ್ಸ್ ಆಡಿ ಒಂದು ಪ್ಲೇಯರ್ ಇದ್ದಾರೆ. ಎಷ್ಟು ವರ್ಷ ಆಗೋಯ್ತು? ಅದಕ್ಕೆ ಒಂದು 40 ವರ್ಷ ಆಗೋಯ್ತು. 40 ವರ್ಷ ಆದಮೇಲೆ ಇನ್ನೊಂದು ವೈಭವ್ ಸೂರ್ಯವಂಶಿ ಬರ್ತಾರೆ. ಸುಮ್ಮನೆ ಅದು ಕಂಪೇರಿಂಗ್ ಮಾಡಬಾರ್ದು. ನಮ್ಮ ಹುಡುಗರು ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಆಡಬೇಕು. ಬಟ್ ಅವ್ರು ಒಂಥರ ಯುನೀಕ್ ಪ್ಲೇಯರ್. ಅವ್ರಿಗೆ ಎಕ್ಸೆಪ್ಟ್ ಮಾಡಬೇಕು. ಒಂದು ಸಖತ್ತಾಗಿ ಆಡ್ತಾ ಇದ್ದಾನೆ. ಒಂದು ಆ ಥರ ಟ್ಯಾಲೆಂಟು ಅಂದರೆ ಏನೋ ಒಂಥರ ಸ್ಪೆಷಲ್ ಟ್ಯಾಲೆಂಟ್ ನಾವು ಕೇಳ್ತೀವಿ. ಹೋಪ್ಫುಲಿ ಅವನು ಮುಂಚೆ ಹೋಗಿನೂ ಅದೇ ಪರ್ಫಾರ್ಮೆನ್ಸ್ ತೋರಿಸ್ತಾನೆ, ಅದೇ ಚೆನ್ನಾಗಿ ಇಂಡಿಯಾಗೆ ಆಡ್ತಾನೆ, ಇಂಡಿಯಾಗೆ ಮ್ಯಾಚಸ್ ಗೆಲ್ತಾನೆ. ಅದು ಒಂಥರ ನಮಗೆ ಇಷ್ಟ. ವೈಭವ್ ಸೂರ್ಯವಂಶಿ ಥರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.